ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ವಾಸ್ತು ಎಕ್ಸ್ಪರ್ಟ್ ಮಂಜುನಾಥ್ ಸಿಂಧಲಿ. ಸ್ನೇಹಿತರೆ, ನನ್ನನ್ನು ಕ್ಷಮಿಸಿ, ತುಂಬ ಲೇಟ್ ಆಯಿತು ವಿಡಿಯೋ ಮಾಡಲಿಕ್ಕೆ. ನಾನು ಔಟ್ ಆಫ್ ಸ್ಟೇಷನ್ಗೆ ಹೋಗಿದ್ದೆ, ತುಂಬ ಬ್ಯುಸಿಯಾಗಿದ್ದೆ. ಓಕೆನಾ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಆಯಗಳು ಎಷ್ಟು ಇವೆ, ಓಕೆನಾ. ಕೆಲವರು 9 ಅಂತಾರೆ, ಕೆಲವರು 8 ಅಂತಾರೆ. 8 ಆಯಗಳು ಅಂತಾರೆ, ಕೆಲವರು 9 ಅಂತಾರೆ. 9 ಇಲ್ಲ ಸ್ನೇಹಿತರೆ, ಕೇವಲ ವಾಸ್ತುಶಾಸ್ತ್ರದಲ್ಲಿ ಇರುವಂತಹ ಆಯಗಳು ಕೇವಲ 8 ಆಯಗಳು ಮಾತ್ರ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಓಕೆನಾ ಸ್ನೇಹಿತರೆ. ಕೇವಲ 8 ಆಯಗಳು. ಈಗ ಇವತ್ತಿನ ಸಂಚಿಕೆಯಲ್ಲಿ ಟಾಪಿಕ್ ಏನಂದರೆ, ಒಂದು ಸೈಟಿಗೆ ಯಾವ ಆಯವನ್ನು ಇಟ್ಟು ಮನೆ ಕಟ್ಟಿದರೆ ಏನು ಫಲ. ಓಕೆನಾ ಸ್ನೇಹಿತರೆ, ನಿಮ್ಮ ಸೈಟ್ಗೆ ಅಥವಾ ನಿಮ್ಮ ಜಾಗಕ್ಕೆ ಯಾವ ಆಯವನ್ನು ಇಟ್ಟು ಮನೆ ಕಟ್ಟಿದರೆ ಏನು ಫಲ ಸಿಗುತ್ತೆ ಅನ್ನೋದೇ ಇವತ್ತಿನ ಒಂದು ಸಂಚಿಕೆ ಟಾಪಿಕ್. ಓಕೆನಾ ಸ್ನೇಹಿತರೆ, ಇದು ಬಹಳ ಅಂದರೆ ಬಹಳ ಮುಖ್ಯವಾದದ್ದು ಸ್ನೇಹಿತರೆ. ಈ ವಿಡಿಯೋ ನೀವು ಒಂದ್ಸಲ ನೋಡಿದಾಗ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸಲ ನೋಡಿ. ಓಕೆನಾ ಸ್ನೇಹಿತರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ, ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಓಕೆನಾ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ಅಥವಾ ಕಾಲ್ ಆದರೂ ಮಾಡಿ. ಓಕೆನಾ, ಕಾಲ್ ಚಾರ್ಜಸ್ ನಾವು ಫೀಸ್ ಮಾಡೋದಿಲ್ಲ, ಫ್ರೀ. ಓಕೆನಾ ಸ್ನೇಹಿತರೆ, ಈಗ ಟಾಪಿಕ್ ಎಂಟ್ರಿ ಆಗೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದನೇದು ಆಯ ಬಂದ್ಬಿಟ್ಟು ಧ್ವಜ ಆಯ. ಓಕೆನಾ ಸ್ನೇಹಿತರೆ, ಒಂದನೇ ಆಯ ಬಂದ್ಬಿಟ್ಟು ಧ್ವಜ ಆಯ. ಧ್ವಜ ಆಯ ಅಂದರೆ ಏನು ಸ್ನೇಹಿತರೆ? ಧ್ವಜ ಆಯ ಅಂದರೆ ಫ್ಲ್ಯಾಗ್, ಧ್ವಜ, ಬಾವುಟ ನಾವು ಹಾರಿಸ್ತೀವಲ್ವ. ಬಾವುಟ ನಾವು ಯಾವಾಗ ಹಾರಿಸ್ತೀವಿ ಹೇಳ್ರಿ? ಜಯಗೊಳಿಸಿದಾಗ ತಾನೆ ನಾವು ಬಾವುಟ ಹಾರಿಸೋದು. ಯುದ್ಧದಲ್ಲಿ ರಾಜರು ಜಯಗೊಳಿಸಿದಾಗನೇ ಬಾವುಟ ಹಾರಿಸೋದು. ಓಕೆನಾ ಸ್ನೇಹಿತರೆ, ಹಾಗಾಗಿ ಧ್ವಜ ಅಂದರೆ ಬಾವುಟ, ಇಂಗ್ಲೀಷಲ್ಲಿ ಫ್ಲ್ಯಾಗ್ ಅಂತಾರೆ. ಧ್ವಜ ಅಂತಾರೆ, ಧ್ವಜ ಹಾರಿಸ್ತೀವಲ್ಲ ಅದು. ಓಕೆನಾ ಸ್ನೇಹಿತರೆ, ಧ್ವಜ ಆಯದ ಅಂದರೆ ಇದ್ರ ಮೀನಿಂಗ್ ಏನಂದರೆ ಗೆಲುವು, ಎಲ್ಲದರಲ್ಲಿ ಗೆಲುವು. ಧ್ವಜ ಆಯ ಇಟ್ಟು ಮನೆ ಕಟ್ಟಿದಾಗ ಆ ಮನೆಯಲ್ಲಿ ವಾಸ ಮಾಡತಕ್ಕಂಥ ಜನರಿಗೆ ಏನೇನು ಫಲ ಸಿಗುತ್ತೆ. ಓಕೆನಾ ಸ್ನೇಹಿತರೆ, ನೋಡಿ, ಒಂದನೇದು ಸಕಲ ಸೌಭಾಗ್ಯ ಅವರಿಗೆ ಸಿಗುತ್ತೆ. ಮುಖ್ಯವಾಗಿ ಸೌಭಾಗ್ಯವತಿ ಅಂದರೆ ಹೆಣ್ಮಕ್ಳಿಗೆ ಅವರು ಸೌಭಾಗ್ಯವಾಗಿರ್ತಾರೆ. ಓಕೆ ಸ್ನೇಹಿತರೆ, ಸಕಲ ಸೌಭಾಗ್ಯ ಸಿಗುತ್ತೆ, ಹಾಗೂ ಧನಲಾಭ ಸಿಗುತ್ತೆ, ಹಾಗೂ ರಾಜ ಮನ್ನಣೆ ಅಂದರೆ ಧ್ವಜಾಯ ಇಟ್ಟು ಮನೆ ಕಟ್ಟಿದಾಗ ಅಂಥ ಮನೆಯಲ್ಲಿ ವಾಸ ಮಾಡತಕ್ಕಂತಹ ಜನರಿಗೆ ರಾಜ ಮನ್ನಣೆ ಸಿಗುತ್ತೆ. ಮುಖ್ಯವಾಗಿ ಮನೆ ಯಜಮಾನನಿಗೆ. ಓಕೆನಾ ಸ್ನೇಹಿತರೆ, ರಾಜ ಮನ್ನಣೆ ಸಿಗುತ್ತೆ ಅಂದರೆ ರಾಜನ ಥರ ಗೌರವ ಸಿಗುತ್ತೆ, ಅಧಿಕಾರ ಬರುತ್ತೆ. ಓಕೆನಾ ಸ್ನೇಹಿತರೆ, ಶತ್ರುಗಳ ಮೇಲೆ ಜಯ ಮಾಡ್ತಾನೆ, ಸಂತಾನ ಪ್ರಾಪ್ತಿ, ಒಳ್ಳೆ ಸಂತಾನ ಪ್ರಾಪ್ತಿ ಆಗುತ್ತೆ. ಓಕೆನಾ ಸ್ನೇಹಿತರೆ, ಕೀರ್ತಿ ಬರುತ್ತೆ ಅವರಿಗೆ, ಅಂದರೆ ಹೆಸರುವಾಸಿ ಆಗ್ತಾರೆ. ಓಕೆನಾ ಸ್ನೇಹಿತರೆ, ಆರೋಗ್ಯ ಅಭಿವೃದ್ಧಿ ಆಗುತ್ತೆ, ಆಯುಷು ಕೂಡ ಅವರಿಗೆ ಚೆನ್ನಾಗಿರುತ್ತೆ. ಅಂದರೆ ಸದಾ ಶಾಂತಿ ಸಂಪತ್ತು ಇರುತ್ತೆ ಅವರಿಗೆ. ಸದಾ ಅಂದರೆ ಮನೆಯಲ್ಲಿ ಯಾವಾಗಲೂ ಶಾಂತಿ ಇರುತ್ತೆ, ಕಿರಿಕಿರಿ ಇರಲ್ಲ. ಓಕೆನಾ ಸ್ನೇಹಿತರೆ, ಧ್ವಜ ಅಂದರೆ ಗೆಲುವು, ಧ್ವಜ ಅಂದರೆ ಫ್ಲ್ಯಾಗ್ ಅಂದರೆ ಧ್ವಜ, ಬಾವುಟ ಅಂತೀವಲ್ಲ ನಾವು, ಅದರ ಅರ್ಥ ಧ್ವಜ. ಧ್ವಜ ಆಯ, ಇದು ಧ್ವಜ ಆದ ಫಲ ಆಯಿತು. ಓಕೆನಾ ಸ್ನೇಹಿತರೆ, ಒಂದೇದು ಅರ್ಥ ಮಾಡ್ಕೊಂಡಿದ್ದೀರಾ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎರಡನೇ ಆಯ ಧೂಮ್ರಾಯ. ಓಕೆನಾ ಸ್ನೇಹಿತರೆ, ಎರಡನೇ ಆಯ ಧೂಮ್ರಾಯ. ಧೂಮ್ರ ಅಂದರೆ ಹೊಗೆ. ಧೂಮ್ರ ಅಂದರೆ ಏನು ಸ್ನೇಹಿತರೆ? ಹೊಗೆ. ಇಲ್ಲಿ ಬರ್ದಿದ್ದೀನಿ ನೋಡಿ, ಧೂಮ್ರಾಯ ಅಂದರೆ ಹೊಗೆ. ಅಂದರೆ ಈಗ ಹೊಗೆ ಅಂದರೆ ಅರ್ಥ ಆಗುತ್ತಲ್ವ ಸ್ನೇಹಿತರೆ? ಅಡುಗೆ ಮನೆಯಲ್ಲಿ ಒಲೆಯಲ್ಲಿ ಕಟ್ಟಿಗೆ ಉರ್ಲಿಕ್ಕೆ ಹಚ್ಚಿರ್ತೀರ, ಅದು ಸರಿಯಾಗಿ ಹತ್ಕೊಳ್ಳಿ ಅಂದರೆ ಏನು ಬರುತ್ತೆ? ಹೊಗೆ ಬರುತ್ತಲ್ವ. ಆ ಹೊಗೆಗೆ ಇನ್ನೊಂದು ಹೆಸರು ಸಂಸ್ಕೃತ ಭಾಷೆಯಲ್ಲಿ ಧೂಮ್ರ. ಓಕೆನಾ ಸ್ನೇಹಿತರೆ, ಹೊಗೆ ಅಂದರೆ ಧೂಮ್ರ.
ಧೂಮ್ರಾಯ. ಓಕೆನಾ ಸ್ನೇಹಿತರೆ, ಈ ಧೂಮ್ರಾಯವನ್ನು ಇಟ್ಟು ಮನೆ ಕಟ್ಟಿದರೆ ಏನೇನು ಅಶುಭ ಫಲಗಳು ಸಿಗುತ್ತೆ. ಓಕೆನಾ ಸ್ನೇಹಿತರೆ, ಸರ್ವರಿಗೆ ರೋಗದ ಭಯ. ಅಂದರೆ ಧೂಮ್ರಾಯ ಇಟ್ಟು ಮನೆ ಕಟ್ಟಿದಾಗ ಆ ಮನೆಯಲ್ಲಿ ಇರ್ತಕ್ಕಂಥ ಜನರಿಗೆ ಎಲ್ಲರಿಗೆ ರೋಗ ಬರುತ್ತೆ, ಅಂದರೆ ರೋಗದ ಭಯ ಬರುತ್ತೆ, ರೋಗ ಉಂಟಾಗುತ್ತೆ. ಅದು ಯಾವ ರೋಗ? ಹೊಗೆ ರೋಗ. ಓಕೆನಾ ಸ್ನೇಹಿತರೆ, ಲೈಕ್ ಅಸ್ತಮಾ ಅಥವಾ ಉಸಿರಾಟ ತೊಂದರೆ ಅಥವಾ ಇನ್ನು ಸಂಬಂಧಿತ ಗಾಳಿಯ ಸಂಬಂಧಿತ ಒಂದು ರೋಗವನ್ನು ಬರುತ್ತೆ. ಓಕೆನಾ ಸ್ನೇಹಿತರೆ, ಶತ್ರುಗಳು ವೃದ್ಧಿ ಆಗ್ತಾರೆ. ಓಕೆನಾ ಸ್ನೇಹಿತರೆ, ಧೂಮ್ರಾಯದಲ್ಲಿ ಮನೆ ಕಟ್ಟಿದರೆ ಆ ಮನೆಗೆ ಇರ್ತಕ್ಕಂಥ ಜನರಿಗೆ ಅವರ ಜೀವನದಲ್ಲಿ ಶತ್ರುಗಳು ಜಾಸ್ತಿ ಆಗ್ತಾರೆ, ಪೀಡೆ ಬರುತ್ತೆ. ಅಂದರೆ ಬರಬಾರ್ದು ಕಷ್ಟ ಆಗಬಾರ್ದು ಆಗುತ್ತೆ. ಓಕೆನಾ ಸ್ನೇಹಿತರೆ, ಒಬ್ರಿಗೊಬ್ಬರು ಸ್ವಾರ್ಥ ಬದುಕ್ತಾರೆ. ಅಂದರೆ ಧೂಮ್ರಾಯವನ್ನು ಇಟ್ಟು ಮನೆ ಕಟ್ಟಿದಾಗ ಆ ಮನೆಯಲ್ಲಿ ಇರ್ತಕ್ಕಂಥ ಜನರು ಅವರವರ ನಡುವೆನೇ ಸ್ವಾರ್ಥವಾಗಿ ಇರ್ತಾರೆ, ಸ್ವಾರ್ಥವಾದ ಬದುಕನ್ನು ಬದುಕ್ತಾರೆ. ಆಮೇಲೆ ಯಜಮಾನಿಗೆ ರೋಗ, ಅಂದರೆ ಈ ಧೂಮ್ರಾಯದಲ್ಲಿ ಇರ್ತಕ್ಕಂಥ ಜನರಿಗೆ ಅದರಲ್ಲಿ ಯಜಮಾನಿಗೆ ಅವರಿಗೆ ರೋಗ ಬರುತ್ತೆ. ಓಕೆನಾ ಸ್ನೇಹಿತರೆ, ಬಲಹೀನತೆ ಅಂದರೆ ವೀಕ್ನೆಸ್ ಆಗ್ತಾರೆ, ಬಲಹೀನತೆ ಎಲ್ಲದರಲ್ಲೂ ವೀಕ್ನೆಸ್. ಓಕೆನಾ ಸ್ನೇಹಿತರೆ, ಮನೆಯಲ್ಲಿ ನರಕ ಆಗಿರುತ್ತದೆ. ಅಂದರೆ ಧೂಮ್ರಾಯ ಇಟ್ಟು ಮನೆ ಕಟ್ಟಿದಾಗ ಅಂಥ ಮನೆಯಲ್ಲಿ ವಾಸ ಮಾಡುವಂಥ ಜನರಿಗೆ ಒಂಥರ ಅವರಿಗೆ ನರಕ ಅನುಭವಿಸ್ತಿರ್ತಾರೆ, ಅಷ್ಟು ಕಷ್ಟ ನಷ್ಟಗಳು ಅನುಭವಿಸ್ತಿರ್ತಾರೆ. ಓಕೆನಾ ಸ್ನೇಹಿತರೆ, ಹಾಗಾಗಿ ನೀವು ಧ್ವಜವನ್ನು ಇಟ್ಟು ಮನೆ ಕಟ್ಟಿರಿ, ಧೂಮ್ರಾಯವನ್ನು ಮನೆ ಕಟ್ಟಬೇಡಿ. ಓಕೆನಾ ಸ್ನೇಹಿತರೆ, ನೆಕ್ಸ್ಟ್ ಈಗ ಮೂರನೇದು ಸಿಂಹಾಯ ಸ್ನೇಹಿತರೆ. ಮೂರನೇದು ಸಿಂಹಾಯ. ಓಕೆನಾ, ಸಿಂಹಾಯ ಅಂದರೆ ಸಿಂಹ ಅಂದರೆ ಯಾರು? ಸಿಂಹ ಅಂದರೆ ಕಾಡಿನ ರಾಜ, ಹೌದಾ ತಾನೆ? ಕಾಡಿಗೆ ಯಾರು ರಾಜ? ಸಿಂಹನೇ ತಾನೆ, ಹೌದಾ? ಸೊ ನೀವು ಸಿಂಹಾಯದಲ್ಲಿ ಇಟ್ಟು ಮನೆ ಕಟ್ಟಿದಾಗ ಅಂಥ ಮನೆಯಲ್ಲಿ ಇರ್ತಕ್ಕಂಥ ಜನರಿಗೆ ರಾಜನ ಥರ ಒಂದು ಹೋದ, ಒಂದು ಗೌರವ, ಒಂದು ಇನ್ಕಮ್ ಆ ರೀತಿ ಬರುತ್ತೆ. ಏನೇನಿಲ್ಲ ನೋಡಿ, ಮೊದಲನೇದಾಗಿ ಆರೋಗ್ಯ ಅಭಿವೃದ್ಧಿ ಇರುತ್ತೆ, ಆರೋಗ್ಯದಲ್ಲಿ ಯಾವುದು ಏರುಪೇರು ಆಗೋದಿಲ್ಲ. ಹಾಗೂ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ವಿಜಯ ಇರುತ್ತೆ, ವಿಜಯ ಬರುತ್ತೆ, ಅಂದರೆ ಜಯಗೊಳಿಸ್ತೀರ. ವಾದ ಸ್ಪರ್ಧೆಯಲ್ಲಿ ಜಯ ಬರುತ್ತೆ, ಜಯವನ್ನು ಗಳಿಸ್ತೀರ. ಲಾಭವನ್ನು ವಾದ ಸ್ಪರ್ಧೆ ಜಯ ಲಾಭವನ್ನು ತರುತ್ತದೆ. ಸಂಪತ್ತು, ಧನಧಾನ್ಯ ಲಾಭ ಇದೆ. ಓಕೆನಾ ಸ್ನೇಹಿತರೆ, ಲೋಕಪ್ರಸಿದ್ಧಿ ಅಂದರೆ ಲೋಕಪ್ರಸಿದ್ಧಿ ಯಾವ ರೀತಿ ಅಂದರೆ ಆ ಊರಿಗೆ ಫೇಮಸ್ ಆಗಿರ್ತಾರೆ ಅವರು. ಓಕೆನಾ ಸ್ನೇಹಿತರೆ, ಯಾವ ಊರಲ್ಲಿ ಸಿಂಹಾಯದಿಂದ ಪರ್ಫೆಕ್ಟಾಗಿ ಮನೆ ಕಟ್ಟಿದಾರೋ, ಸಿಂಹಾಯವನ್ನಿಟ್ಟು ಆ ಊರಲ್ಲಿ ಅವರು ಫೇಮಸ್ ಆಗಿರ್ತಾರೆ. ಓಕೆನಾ ಸ್ನೇಹಿತರೆ, ಉನ್ನತ ಅಧಿಕಾರ ಬರುತ್ತೆ. ಅಂದರೆ ಉದಾಹರಣೆಗೆ ಉನ್ನತ ಅಧಿಕಾರಿ ಅಂದರೆ ಲೈಕ್ ಸರ್ಕಾರಿ ಅಧಿಕಾರಿ ಆಗಿರ್ಬೋದು, ಸರ್ಕಾರಿ ನೌಕರಿ ಆಗಿರ್ಬೋದು, ಪೊಲಿಟಿಕಲ್ ಲೀಡರ್ ಆಗಿರ್ಬೋದು. ಓಕೆನಾ ಸ್ನೇಹಿತರೆ, ಅಥವಾ ಉನ್ನತ ಅಂದರೆ ಎಲ್ಲ ಬರುತ್ತೆ. ಓಕೆನಾ ಸ್ನೇಹಿತರೆ, ಬೇರೆ ಬೇರೆ ಇರುತ್ತೆ. ಹಾಗೂ ಐಶ್ವರ್ಯ ಪ್ರಾಪ್ತಿ, ಐಶ್ವರ್ಯ ನಿಮಗೆ ಯಾವತ್ತು ಕೈ ಬಿಡೋದಿಲ್ಲ. ಸಿಂಹವನ್ನು ಇಟ್ಟು ಮನೆ ಕಟ್ಟಿದ್ದಾರೆ, ಶತ್ರುಗಳು ನಾಶ ಆಗ್ತಾರೆ. ಅಂದರೆ ಸಿಂಹಾಯದಲ್ಲಿ ಇರ್ತಕ್ಕಂಥ ಜನರಿಗೆ ಯಾರಾದ್ರೂ ಶತ್ರುಗಳು ಇದ್ರೆ ಅವರು ಇವ್ರಿಗೆ ಹತ್ತ ಬರೋದಿಲ್ಲ, ನಾಶ ಆಗ್ತಾರೆ, ಇವ್ರನ್ನ ಎದುರಾಕೋಣಕ್ಕೆ ಆಗೋದಿಲ್ಲ. ಸಕಲ ಕೆಲಸ ಕಾರ್ಯಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಗಳಿಸ್ತಾರೆ. ಸಿಂಹಾಯವನ್ನು ಇಟ್ಟು ಮನೆ ಕಟ್ಟಿದವರು, ಮನೆಯಲ್ಲಿ ನಿವಾಸ ಮಾಡ್ತಕ್ಕಂಥವ್ರು. ನೆಕ್ಸ್ಟ್ ಮೂರನೇದಾಯ್ತು. ಹಾಗಾಗಿ ಸಿಂಹಾಯವನ್ನು ನಿಮಗೆ ಅನುಕೂಲ ಆದದ್ದಲ್ಲಿ ಸಿಂಹಾಯವನ್ನು ಇಟ್ಟು ಮನೆ ಕಟ್ಟಿ ನಿಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ನಾಲ್ಕನೇದು ಶ್ವಾನಾಯ. ಶ್ವಾನ ಅಂದರೆ ಏನು? ಶ್ವಾನ ಅಂದರೆ ನಾಯಿ. ಓಕೆನಾ ಸ್ನೇಹಿತರೆ, ನಾಯಿ ಅನ್ನೋದು ಕನ್ನಡ ಭಾಷೆ. ಓಕೆನಾ ಸ್ನೇಹಿತರೆ, ಈ ನಾಯಿಗೆ ಸಂಸ್ಕೃತ ಭಾಷೆಯಲ್ಲಿ ಏನಂತಾರಂದ್ರೆ ಶ್ವಾನ ಅಂತಾರೆ. ಓಕೆನಾ, ಹಾಗಾಗಿ ಶ್ವಾನಾಯ ಅಂತ ಹೆಸರು. ಓಕೆನಾ ಸ್ನೇಹಿತರೆ, ಈ ಶ್ವಾನಾಯವನ್ನು ಇಟ್ಟು ಮನೆ ಕಟ್ಟಿದರೆ
ಓಕೆನಾ ಸ್ನೇಹಿತರೆ, ಏನೇನು ಅದರದ್ದು ಫಲಗಳು ಸಿಗುತ್ತೆ ನೋಡೋಣ ನೋಡಿ ಬನ್ನಿ. ಸರ್ಕಾರದೊಂದಿಗೆ ಬಂಧು ಮಿತ್ರರೊಡನೆ ಜಗಳ ಕಲಹ, ಅಂದರೆ ಗೋರ್ಮೆಂಟ್ ಕಡೆಯಿಂದ ಏನಾದರೂ ಕಾನೂನು ಕಡೆಯಿಂದ ಕಿರಿಕಿರಿ ಆಗುತ್ತೆ, ಕಲಹ ಆಗುತ್ತೆ. ಹಾಗೂ ನಿಮ್ಮ ಬಂಧು ಮಿತ್ರರೊಡನೆ ಜಗಳ ಕಲಹ ಅಂದರೆ ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಬಂಧುಗಳಾಗಿರಲಿ, ಮಿತ್ರರಾಗಿರಲಿ, ಅವ್ರ ಜೊತೆ ನಿಮಗೆ ಅವರಿಗೆ ಬರಲ್ಲ, ಜಗಳ ಆಗುತ್ತೆ, ಕಲಹ ಆಗುತ್ತೆ, ಧನಹಾನಿ ಆಗುತ್ತೆ, ಹಣ ಲಾಸ್ ಆಗುತ್ತೆ, ಅಗ್ನಿ ಭಯ ಉಂಟಾಗುತ್ತೆ. ಅಗ್ನಿ ಭಯ ಉಂಟಾಗುತ್ತೆ ಅಂದರೆ ಹೆಂಗಂದ್ರೆ, ಉದಾಹರಣೆಗೆ ಆ ಮನೆಯಲ್ಲಿ ಸಿಲಿಂಡರ್ ಏನಾದರೂ ಬ್ಲಾಸ್ಟ್ ಆಗೋದು, ಅಥವಾ ಆ ಮನೆಯಲ್ಲಿ ಮಳೆ ಬಂದು ಮಳೆಗೆ ಸಿಡ್ಲು ಬಂದು ಟಿ ವಿ ಸುಟ್ಟೋಗೋದು, ಅಥವಾ ರಾತ್ರಿ ಮಲಗಿರ್ತೀರ, ಈ ಒಂದು ಶಾನಾದಲ್ಲಿ ಮನೆ ಕಟ್ಟಿದಾಗ ಅಂಥ ಮನೆಯಲ್ಲಿ ರಾತ್ರಿ ಮಲಗಿದಾಗ ಏನೋ ಸೊಳ್ಳೆ ಬತ್ತಿನೋ ಅಥವಾ ಏನೋ ದೀಪ ಹಚ್ಚಿರ್ತೀರ ದೇವ್ರ ಮುಂದೆ, ಅಥವಾ ಹಾಲಲ್ಲಿ ಬೆಡ್ರೂಮಲ್ಲಿ ಸೊಳ್ಳೆ ಬತ್ತಿ ಹಚ್ಕೊಂಡು ಮಕ್ಕೊಂಡಿರ್ತೀರ. ಅಂಥ ಮನೆಯಲ್ಲಿ ಆಗಿದ್ದಾಗ ಅದೇನೋ ಬಟ್ಟೆಗೆ ಹತ್ಕೊಂಡು ಅಥವಾ ಬೇರೆ ಏನೇನೋ ಫರ್ನಿಚರ್ಗೆ ಕಟ್ಟಿಗೆಗೆ ಹತ್ಕೊಂಡು ಅಗ್ನಿ ಹತ್ಕೊಂಡು ಉರಿಯೋದು, ಈ ರೀತಿ ಎಲ್ಲ ಅಶುಭ ಫಲವನ್ನು ಕೊಡುತ್ತೆ. ಓಕೆನಾ ಸ್ನೇಹಿತರೆ. ಮತ್ತೆ ದರಿದ್ರತನ ಬರುತ್ತೆ ಸ್ನೇಹಿತರೆ. ಇಂಥ ಶ್ವಾನಾಯದಲ್ಲಿ ಮನೆ ಕಟ್ಟಿದಾಗ ದರಿದ್ರ ಆಗುತ್ತೆ ಆ ಮನೆಯೊಳಗೆ ಮನುಷ್ಯರಿಗೆ. ಅಲೆದಾಟ, ಸುಮ್ಮನೆ ಅಲೆದಾಟ, ಸುಮ್ಮನೆ ಅಲ್ಲಿ ಇಲ್ಲಿ ತಿರುಗಾಡೋದು, ಕೆಲಸ ಇಲ್ಲ ಏನಿಲ್ಲ, ಕೆಲ್ಸಕ್ಕೆ ಹೋಗಂದ್ರೆ ಹೋಗಲ್ಲ. ಓಕೆನಾ ಸ್ನೇಹಿತರೆ. ಅಲೆದಾಟ, ಸುಮ್ಮನೆ ತಿರುಗಾಡೋದು. ಮನೆಗೆ ಸಾಲ ಅಂದರೆ ಈ ಶ್ವಾನಾಯದಲ್ಲಿ ಇರ್ತಕ್ಕಂಥ ಜನರು ಸಾಲ ಮಾಡ್ಕೊತಾರೆ ಜಾಸ್ತಿ. ಮನೆ ಮಾರಾಟ ಕೂಡ ಮಾಡ್ಕೊಂಡು ಹೋಗ್ತಾರೆ. ಓಕೆನಾ ಸ್ನೇಹಿತರೆ. ಮನೆ ಮಾರಾಟ, ಕಿರುಕುಳ ಅಂದರೆ ಕಿರಿಕಿರಿ, ಕೆಟ್ಟ ಫಲಗಳಿಂದ ಬದುಕು ನಾಯಿಪಾಡು ಆಗುತ್ತೆ. ಓಕೆನಾ ಸ್ನೇಹಿತರೆ. ಹಾಗಾಗಿ ಈ ಶ್ವಾನಾಯದಲ್ಲಿ ಮನೆಯನ್ನು ನಿರ್ಮಾಣ ಮಾಡ್ಕೋಬೇಡಿ, ಇದು ನನ್ನ ರಿಕ್ವೆಸ್ಟ್. ಓಕೆನಾ ಸ್ನೇಹಿತರೆ. ಸಿಂಹಾಯದಲ್ಲಿ ಅಥವಾ ಗಜಾಯದಲ್ಲಿ ಮಾತ್ರ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 5ನೇ ಆಯ ಯಾವುದು? ವೃಷಭಾಯ. ಸ್ನೇಹಿತರೆ, ಇಲ್ಲಿ ವೃಷಭ ಅಂದರೆ ಏನು? ನಂದಿ ಅಂದರೆ ಶಿವನ ವಾಹನ, ಅಂದರೆ ಶಂಕರನ, ಶಿವ ಅಂದ್ರೆ ಒಂದೇ, ಶಂಕರ ಅಂದ್ರೆ ಒಂದೇ, ಮಹಾದೇವ ದೇವದೇವ ಮಹಾದೇವ ಅಂದ್ರೆ ಒಂದೇ. ಅವರ ವಾಹನ ಇದು ಯಾವುದು? ನಂದಿ ವಾಹನ. ವೃಷಭ ಅಂದರೆ ನಂದಿ. ನಂದಿ ಅನ್ನೋದು ಕನ್ನಡ ಭಾಷೆ. ನಂದಿಗೆ ಸಂಸ್ಕೃತದಲ್ಲಿ ವೃಷಭ ಅಂತಾರೆ. ಓಕೆನಾ ಸ್ನೇಹಿತರೆ. ನಿತ್ಯ ಶುಭ ಕಾರ್ಯಗಳು ಜರುಗುತ್ತವೆ ಮನೆಯಲ್ಲಿ. ಓಕೆನಾ ಸ್ನೇಹಿತರೆ. ವೃಷಭಾಯವನ್ನು, ನಿಮ್ಮ ಸೈಟ್ಗೆ ವೃಷಭಾಯವನ್ನು ಇಟ್ಟು ಮನೆ ಕಟ್ಟಿದಾಗ ಅಂಥ ಮನೆಯಲ್ಲಿ ಇರ್ತಕ್ಕಂಥ ಜನರಿಗೆ, ಕುಟುಂಬದವರಿಗೆ ನಿತ್ಯ ಶುಭ ಕಾರ್ಯಗಳು ಆಗುತ್ತವೆ. ಶುಭ ಕಾರ್ಯಗಳು ಎಲ್ಲ ಬಂದು, ಮದುವೆ ಇನ್ನ ಬೇರೆ ಬೇರೆ ಫಂಕ್ಷನ್ಸು, ಸಂಭ್ರಮ ಎಲ್ಲ ಬಂದು. ಓಕೆನಾ. ಪುತ್ರ ಲಾಭ ಆಗುತ್ತೆ. ಓಕೆನಾ ಸ್ನೇಹಿತರೆ. ಸದಾ ಕಲ್ಯಾಣಕಾರಿ ಆಗುತ್ತೆ, ಅಂದರೆ ಎಲ್ಲದರಲ್ಲೂ ಒಳ್ಳೆಯದೇ, ಎಲ್ಲದರಲ್ಲೂ ಶುಭಾನೇ. ಓಕೆನಾ ಸ್ನೇಹಿತರೆ. ಸ್ತ್ರೀಯರ ಆರೋಗ್ಯ ಚೆನ್ನಾಗಿರುತ್ತೆ. ಮುಖ್ಯವಾಗಿ ಯಜಮಾನನಿಗೆ ಧನ ಧಾನ್ಯ ಪ್ರಾಪ್ತಿ ಆಗುತ್ತೆ. ವೃಷಭಾಯದಲ್ಲಿ ಇರ್ತಕ್ಕಂಥ ಯಜಮಾನನಿಗೆ ಧನ ಧಾನ್ಯ ಪ್ರಾಪ್ತಿ ಆಗುತ್ತೆ. ಜನಬಲ ಹೆಚ್ಚಾಗುತ್ತೆ. ವೃಷಭಾಯದಲ್ಲಿ ವೃಷಭಾಯವನ್ನು ಇಟ್ಟು ಮನೆ ಕಟ್ಟಿದಾಗ ಆ ಮನೆಯ ಯಜಮಾನನಿಗೆ ಜನಬಲ ಜಾಸ್ತಿ ಇರುತ್ತೆ, ಪ್ರಾಪ್ತಿ ಆಗುತ್ತೆ. ಪುತ್ರ ಪೌತ್ರ ಪ್ರಾಪ್ತಿ, ಅಂದರೆ ಪುತ್ರ ಅಂದರೆ ಮಕ್ಕಳು, ಪೌತ್ರ ಅಂದರೆ ಮೊಮ್ಮಕ್ಕಳು. ಓಕೆನಾ ಸ್ನೇಹಿತರೆ. ಮೊಮ್ಮಕ್ಕಳು ಸಹ ಅವರಿಗೆ ಪ್ರಾಪ್ತಿ ಆಗುತ್ತೆ. ಅಂದರೆ ಆ ಒಂದು ಕುಟುಂಬ, ವೃಷಭಾಯದಲ್ಲಿ ಇರ್ತಕ್ಕಂಥ ಕುಟುಂಬ ದೀರ್ಘಕಾಲ ವಾಸ ಮಾಡ್ತಾರೆ ಅಂತ ಅರ್ಥ. ಪ್ರಗತಿ ಲಭಿಸುತ್ತೆ, ಏಳಿಗೆ ಆಗುತ್ತೆ. ಅಂದರೆ ವೃಷಭಾಯದಲ್ಲಿ ಕಟ್ಟಿರ್ತಕ್ಕಂಥ ಮನೆಯ ಒಳಗೆ ಇರ್ತಕ್ಕಂಥ ಜನರಿಗೆ ಏಳಿಗೆ ಆಗ್ತಾರೆ. ಶಾಂತಿ ಸಮೃದ್ಧಿ ಯಶಸ್ಸು, ಸದಾ ಶಾಂತಿ ಇರುತ್ತೆ ಮನೆಯಲ್ಲಿ, ಸಮೃದ್ಧಿ ಬರುತ್ತೆ, ಯಶಸ್ಸು ಕೂಡ ಸಿಗುತ್ತೆ. ಓಕೆನಾ. ಹಾಗಾಗಿ ವೃಷಭಾಯ ಒಳ್ಳೆಯದು. 6ನೇದು ಖಾರಾಯ. ಖಾರಾಯ ಅಂದರೆ ಸ್ನೇಹಿತರೆ ಕತ್ತೆ. ಖಾರ ಆಯ ಅಂದರೆ, ಖಾರ ಅಂದರೆ ಕತ್ತೆ. ಓಕೆನಾ ಸ್ನೇಹಿತರೆ. ವಿಕೃತ ಬುದ್ಧಿ ಇರುತ್ತೆ, ಕೆಟ್ಟ ಫಲಗಳು ಕೊಡುತ್ತೆ. ಮನೆಯ ಯಜಮಾನ ಮನೆಯಲ್ಲಿ ಇರೋದಿಲ್ಲ. ಅಂದರೆ ಖಾರಾಯದಲ್ಲಿ ಮನೆ ಕಟ್ಟಿದಾಗ, ಖಾರಾಯವನ್ನು ಇಟ್ಟು ಮನೆ ಕಟ್ಟಿದಾಗ ಅಂಥ ಮನೆಯ ಯಜಮಾನ, ಮನೆ ಓಪನಿಂಗ್ ಆದಮೇಲೆ ಕೂಡ ಆ ಮನೆ ಯಜಮಾನ ಖಾರಾಯದಲ್ಲಿ ಇಂಥ ಮನೆಯಲ್ಲಿ ಇರೋದಿಲ್ಲ.
ಶ್ರಮಜೀವಿ ಅಂದರೆ ಫುಲ್ ಕಷ್ಟಪಡ್ತಾ ಇರ್ತಾರೆ. ಕಾರಾಯದಲ್ಲಿ ಮನೆ ಕಟ್ಟಿದಾಗ ಆ ಮನೆಯಲ್ಲಿ ಜನರು ಪರರನ್ನು ಆಶ್ರಯಿಸಬೇಕಾಗುತ್ತೆ. ಅಂದರೆ ಈ ಮನೆ ಬಿಟ್ಟು ಹೋಗಿ ಬೇರೆಯವರನ್ನು ಅಂದರೆ ಇನ್ನೊಬ್ಬರ ಸಹಾಯವನ್ನು ಪಡಿಬೇಕಾಗುತ್ತೆ. ಅವರ ಒಂದು ನೆರಳಲ್ಲೇ ಇರಬೇಕಾಗುತ್ತೆ. ಓಕೆನಾ ಸ್ನೇಹಿತರೆ. ದರಿದ್ರತ್ವ ಉಂಟಾಗುತ್ತೆ, ಕಷ್ಟ, ಶತ್ರುಗಳು ವೃದ್ಧಿ ಆಗುತ್ತಾರೆ, ವೈರತ್ವ, ಧನಹಾನಿ, ಹಣ ಲಾಸ್ ಆಗುತ್ತೆ, ನೆಮ್ಮದಿ ಇರೋದಿಲ್ಲ, ಭಂಗವಾಗ್ತತೆ, ನೆಮ್ಮದಿ ಎಲ್ಲ ಭಂಗ ಆಗುತ್ತೆ, ಧನ ಎಲ್ಲ ಭಂಗ ಆಗುತ್ತೆ, ಅಲೆದಾಟ, ರಾಜಕೀಯ ನಾಯಕರಿಂದ ಭಯ. ಓಕೆನಾ ಸ್ನೇಹಿತರೆ. ರಾಜಕೀಯ ನಾಯಕರಿಂದ ಭಯ. ಅದು ರಾಜಕೀಯ ನಾಯಕರಿಂದ ಯಾರಾದರೂ ಇರ್ಬೋದು. ಓಕೆನಾ ಸ್ನೇಹಿತರೆ. ಅವರಿಂದ ಭಯ ಆಗುತ್ತೆ, ಭಯ ಬರುತ್ತೆ. ನೆಕ್ಸ್ಟ್ 7ನೇದು ಗಜಾಯ. ಓಕೆನಾ ಸ್ನೇಹಿತರೆ. ಗಜ ಅಂದ್ರೆ ಏನು? ಆನೆ. ಇಲ್ಲಿ ಬರ್ತೀವಿ ನೋಡಿ. ಗಜ ಅಂದ್ರೇನು? ಆನೆ. ಆನೆ ಅಂದ್ರೆ ಯಾರು ಇಲ್ಲಿ? ಗಣೇಶ, ಶ್ರೀ ಗಣೇಶ. ಶ್ರೀ ಗಣೇಶನ ರಿದ್ಧಿ ಸಿದ್ಧಿ ದಾತ ಆತ. ಓಕೆನಾ. ಹಾಗೂ ವಿಘ್ನ ವಿನಾಶಕ ಅಂತಾರೆ ಗಣೇಶನಿಗೆ. ಹಾಗಾಗಿ ಗಜಾಯ ತುಂಬ ಅಂದ್ರೆ ತುಂಬಾನೇ ಒಳ್ಳೆಯದು. ಓಕೆನಾ ಸ್ನೇಹಿತರೆ. ಏನೇನು ಫಲ ಬರುತ್ತೆ? ಅಭಿವೃದ್ಧಿ ಇರುತ್ತೆ, ಎಲ್ಲ ರೀತಿಯಿಂದಲೂ ಅಭಿವೃದ್ಧಿ, ಒಳ್ಳೆ ಜ್ಞಾನ ಪ್ರಾಪ್ತಿ ಆಗುತ್ತೆ. ಗಜಾಯವನ್ನು ಇಟ್ಟು ಮನೆ ಕಟ್ಟಿದಾಗ ಅಂತ ಮನೆಯೊಳಗೆ ನಿವಾಸ ಮಾಡ್ತಕ್ಕಂಥ ಜನರಿಗೆ ಒಳ್ಳೆ ಜ್ಞಾನ ಪ್ರಾಪ್ತಿ ಆಗುತ್ತೆ, ಶ್ರೀಮಂತಿಕೆ ಬರುತ್ತೆ, ರಾಜಕಾರಣ ವ್ಯಕ್ತಿಗಳ ಆಗಿರ್ತಾರೆ, ಕೀರ್ತಿ, ಧನ ಧಾನ್ಯ ಸಿಗುತ್ತೆ, ಒಂದನ್ನು ಬೇಡಿದರೆ ಎರಡನ್ನು ಕೊಡುತ್ತದೆ. ಓಕೆನಾ ಸ್ನೇಹಿತರೆ. ಇಲ್ಲಿ ತುಂಬ ವಿಶೇಷ ಇದು ಗಜಾಯ. ನೀವು ಒಂದು ಕೆಲಸ ಆಗಬೇಕು ಅಂತ ಅನ್ಕೊಂತಿದ್ರೆ ಎರಡೆರಡು ಕೆಲಸ ನಿಮಗೆ ಪ್ರಾಪ್ತಿ ಆಗುತ್ತೆ. ಒಳ್ಳೆ ಕೆಲಸಗಳೇ. ಸಕಲ ಕಾರ್ಯ ಜಯ ಆಗುತ್ತೆ. ಬದುಕು ಪ್ರಕಾಶಮಾನವಾಗಿರುತ್ತದೆ. ಬದುಕು ಪ್ರಕಾಶಮಾನ ಅಂದರೆ ನಮ್ಮ ಒಂದು ಜೀವನ ಶೈಲಿ ತುಂಬ ಫೇಮಸ್ ಆಗಿರುತ್ತೆ. ಓಕೆನಾ ಸ್ನೇಹಿತರೆ. ಯಾರ್ದು ಜೀವನ ಶೈಲಿ? ಗಜಾಯವನ್ನು ಇಟ್ಟು ಮನೆ ಕಟ್ಟಿದಾಗ ಅಂತ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಕೀರ್ತಿ, ಯಶಸ್ಸು ಸಿಗುತ್ತೆ, ಆರೋಗ್ಯ ಅಭಿವೃದ್ಧಿ ಆಗುತ್ತೆ, ಜಾಸ್ತಿ ಬೆಲೆಯುಳ್ಳ ವಸ್ತುಗಳ ಸಂಗ್ರಹ. ಜಾಸ್ತಿ ಬೆಲೆಯುಳ್ಳ ವಸ್ತುಗಳ ಸಂಗ್ರಹ ಆಗುತ್ತೆ ಅಂದರೆ ಏನು? ಉದಾಹರಣೆಗೆ ನೀವು ಒಂದು ಬಂಗಾರದ ಆಭರಣಗಳು ಪರ್ಚೇಸ್ ಮಾಡ್ಬೋದು, ಖರೀದಿ ಮಾಡ್ಬೋದು, ಅಥವಾ ಸೈಕಲ್, ಮೋಟರ್, ಬೈಕ್, ಕಾರುಗಳನ್ನು ಖರೀದಿ ಮಾಡ್ಬೋದು. ಇಂಥ ಒಂದು ಶುಭ ಫಲವನ್ನು ಕೊಡುತ್ತೆ ಗಜಾಯದಲ್ಲಿ ಮನೆ ಕಟ್ಟಿದಾಗ. ಓಕೆನಾ ಸ್ನೇಹಿತರೆ. ಲಾಸ್ಟ್ 8ನೇದು ಕಾಕಾಯ. ಕಾಕಾಯದಲ್ಲಿ ಕಾಕ ಅಂದ್ರೆ ಏನು? ಕಾಗೆ. ಓಕೆನಾ ಸ್ನೇಹಿತರೆ. ಕಾಗೆ ಅನ್ನೋದು ಕನ್ನಡ ಪದ, ಕನ್ನಡ ಭಾಷೆ. ಕಾಗೆಗೆ ಸಂಸ್ಕೃತದಲ್ಲಿ ಕಾಕ ಅಂತಾರೆ. ಓಕೆನಾ. ಹಾಗಾಗಿ ಕಾಕಾಯದಲ್ಲಿ ಮನೆ ಕಟ್ಟಿದರೆ, ಕಾಕಾಯವನ್ನು ಇಟ್ಟು ಮನೆ ಕಟ್ಟಿದರೆ ಅದಕ್ಕೆ ಏನೇನು ಅಶುಭ ಫಲ ನೋಡೋಣ ಈಗ. ಮನೆಯಲ್ಲಿ ಹೆಚ್ಚು ದುಃಖ ಆಗುತ್ತೆ, ದುರ್ಬಲತೆ, ರೋಗ, ಪೀಡೆ, ಕಲಹ ಬರುತ್ತೆ, ಆದಾಯಕ್ಕಿಂತ ಖರ್ಚು ಜಾಸ್ತಿ ಬರುತ್ತೆ, ಪ್ರಯಾಣ ಮಾಡ್ತಾ ಇರ್ತೀರಿ. ಕಾಗೆ ನೋಡಿ ಹೆಂಗೆ ಒಂದು ಮರವನ್ನು ಬಿಟ್ಟು ಬೇರೆ ಮರವನ್ನು ಹಾಗೆ ಸಂಚಾರ ಮಾಡುತ್ತಲ್ವ ಕಾಗೆ. ತಿರ್ಗಾಡ್ತಾ ಇರ್ತದೆ. ಹಾಗೆ ಕಾಕಾಯದಲ್ಲಿ ಮನೆ ಕಟ್ಟಿದಾಗ, ಕಾಕಾಯವನ್ನು ಇಟ್ಟು ಮನೆ ಕಟ್ಟಿದಾಗ ಆ ಮನೆಯಲ್ಲಿ ಇರ್ತಕ್ಕಂಥ ಜನರು, ಮುಖ್ಯವಾಗಿ ಯಜಮಾನ ಆಗಲಿ ಹೆಂಡತಿ ಮಕ್ಕಳಾಗ್ಲಿ, ಸಂಚಾರ ಮಾಡ್ತಾ ಇರ್ತಾರೆ, ಪ್ರಯಾಣ ಮಾಡ್ತಾ ಇರ್ತಾರೆ. ಅವರ ಜೀವನ ಶೈಲಿ ಹಾಗೆ ಇರುತ್ತೆ. ಹಾಗೂ ಪರಾನ್ನದ ಬದುಕು ಇರುವುದು ಅಂದರೆ ಇನ್ನೊಬ್ಬರ ಕಡೆಯಿಂದ ಅವರಿಗೆ ಊಟ ಮಾಡೋದಾಗ್ಲಿ ಅಥವಾ ಅವರ ಒಂದು ಬದುಕಾಗ್ಲಿ ಇನ್ನೊಬ್ಬರ ಕೆಳಗೆ ಇರುತ್ತೆ ಹೊರತು ಮೇಲೆ ಇರೋದಿಲ್ಲ. ಓಕೆನಾ ಸ್ನೇಹಿತರೆ. ಹಾಗೂ ಪರರ ಸೇವೆ ಮಾಡ್ತಾ ಇರ್ತಾರೆ. ಅವರ ಆಸ್ತಿ ಎಲ್ಲ ಹೋಗುತ್ತೆ. ಎಲ್ಲ ಕೆಲಸಗಳ ಕಾರ್ಯಗಳಲ್ಲಿ ಅಪಜಯ ಇರ್ತದೆ, ಫೇಲ್ಯೂರ್ ಆಗ್ತಾರೆ. ಮತ್ತೆ ಪೀಡೆ ಅಂದ್ರೆ ಯಾವುದೋ ಒಂದು ಯಾರಾದ್ರು ಏನಾದ್ರು ಮಾಡಿಸಿದ್ರೆ ಆ ರೀತಿ ಎಲ್ಲ ಅಂದ್ರೆ ದುಷ್ಟಶಕ್ತಿಗಳೆಲ್ಲ ಇಂಥ ಕಾಕಾಯದಲ್ಲಿ ಮನೆ ಒಳಗೆ ಇರ್ತವೆ. ಓಕೆನಾ ಸ್ನೇಹಿತರೆ. ಆಮೇಲೆ ದುಸ್ವಪ್ನ ಅಂದ್ರೆ ಕೆಟ್ಟ ಕನಸುಗಳು ಬೀಳುವುದು. ಓಕೆನಾ ಸ್ನೇಹಿತರೆ. ಸ್ಥಿರವಾದ ಉದ್ಯೋಗವಿರುವುದಿಲ್ಲ ಅಂದ್ರೆ ಕಾಕಾಯದಲ್ಲಿ ಇಟ್ಟು ಮನೆ ಕಟ್ಟಿದಾಗ ಅಂತ ಜನರಿಗೆ, ಕಾಕಾಯದಲ್ಲಿ ನಿವಾಸ ಮಾಡತಕ್ಕಂಥ ಜನರಿಗೆ ಅವರಿಗೆ ಸ್ಥಿರವಾದ ಉದ್ಯೋಗ ಆಗಲಿ, ವ್ಯವಹಾರ ಆಗಲಿ
ಇರುವುದಿಲ್ಲ. ಓಕೆನಾ ಸ್ನೇಹಿತರೆ, ಒಂದು ಬಿಟ್ಟು ಒಂದು ಅದು ಲಾಸ್ ಆಗುತ್ತೋ ಪ್ರಾಫಿಟ್ ಆಗುತ್ತೋ, ಲಾಭ ಆಗುತ್ತೋ. ಲಾಸ್ ಆದ್ಮೇಲೆ ಇನ್ನೊಂದು ಉದ್ಯೋಗ, ಅದು ಸರಿಗಿಲ್ಲ ಮತ್ತು ಇನ್ನೊಂದು ಉದ್ಯೋಗ, ಅದು ಬಿಟ್ಟು ಬಿಸ್ನೆಸ್ ಇದು ಏಳಿಗೆ ಆಗಿಲ್ಲ ಮತ್ತು ಇನ್ನೊಂದು ಬಿಸ್ನೆಸ್, ಅವ್ರೇನು ಹೇಳಿದ್ರು, ಬೇರೆಯವ್ರು ಏನು ಹೇಳಿದ್ರು ಮತ್ತೆ ಇನ್ನೊಂದು ಬಿಸ್ನೆಸ್ ಕೈ ಹಾಕೋದು, ಎಲ್ಲ ಲಾಸ್ ಆಗೋದು. ಓಕೆನಾ ಸ್ನೇಹಿತರೆ, ಕೊನೆಯದಾಗಿ ಕುಲನಾಶ ಆಗುತ್ತೆ, ಅನಾರೋಗ್ಯ ಆಗುತ್ತೆ, ಜಾಸ್ತಿ ಕೆಟ್ಟ ಫಲಗಳನ್ನೇ ಕೊಡುತ್ತೆ. ಓಕೆನಾ ಸ್ನೇಹಿತರೆ, ಈಗ ಆಯಗಳು ಎಷ್ಟಿದೆ ಅಂತ ಗೊತ್ತಾಗಿದೆಯಲ್ಲ. 1 ಧ್ವಜಾಯ, 2 ಧೂಮ್ರಾಯ, 3 ಸಿಂಹಾಯ, 4 ಶ್ವಾನಾಯ, 5 ಋಷಭಾಯ, 6 ಕಾರಾಯ, 7 ಗಜಾಯ, 8 ಕಾಕಾಯ. ಈ 8 ಆಯಗಳಲ್ಲಿ ಸ್ನೇಹಿತರೆ ಯಾವುದು ಶ್ರೇಷ್ಠ, ಯಾವ ಆಯವನ್ನಿಟ್ಟು ಮನೆ ಕಟ್ಟಬೇಕು ಹೇಳ್ತೀನಿ. ಧ್ವಜಾಯದಲ್ಲಿ ಮನೆ ಕಟ್ಟಿ, ಸಿಂಹಾಯವನ್ನು ಇಟ್ಟು ಮನೆ ಕಟ್ಟಿ, ವೃಷಭಾಯವನ್ನು ಇಟ್ಟು ಮನೆ ಕಟ್ಟಿ, ಗಜಾಯವನ್ನು ಇಟ್ಟು ಮನೆ ಕಟ್ಟಿ. ಈ 4 ಆಯಗಳು ತುಂಬ ಶ್ರೇಷ್ಠ ಮನೆ ಕಟ್ಟಲಿಕ್ಕೆ. ಧೂಮ್ರಾಯ, ಶ್ವಾನಾಯ, ಕಾರಾಯ, ಕಾಕಾಯ, ಈ ಕೆಳಗೆ ಇರುವಂತಹ 4 ಆಯಗಳು ಇವು ಕೆಟ್ಟ ಫಲಗಳನ್ನೇ ಕೊಡುತ್ತದೆ, ಅಶುಭ ಫಲವನ್ನೇ ಕೊಡುತ್ತದೆ. ಓಕೆನಾ ಸ್ನೇಹಿತರೆ, ಇನ್ನು ಈ ವಿಡಿಯೋ ನಿಮಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಇನ್ನೂ ನಿಮಗೆ ಹೆಚ್ಚಿನ ಡೌಟ್ ಇದ್ದರೆ ಓಕೆನಾ ಸ್ನೇಹಿತರೆ ನನಗೆ ಕಮೆಂಟ್ ಮಾಡಿ. ಹಾಗೂ ನಮ್ಮ BMD ವಾಸ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೋನ್ ಕಾಲ್ ಮಾಡಿ ಡೌಟ್ ಇದ್ದರೆ, ಹಾಗೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ನೀವು ಪಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಶನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ.